ನಮಸ್ಕಾರ. ಕರ್ನಾಟಕದಲ್ಲಿ ನಾವು ಸೇವನೆ ಮಾಡ್ತಾ ಇರುವಂಥ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಕಂಟ್ಯಾಮಿನೇಟೆಡ್ ಅಥವಾ ಅಶುದ್ಧವಾದಂಥ ಅಥವಾ ರಾಸಾಯನಿಕ ಕೆಮಿಕಲ್ಸ್ ವಿಷದಿಂದ ಕೂಡಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಹಾಲು, ಹಣ್ಣು, ತರಕಾರಿ, ಕಲಬೆರಕೆ ವಿಷಯುಕ್ತವಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಆದರೆ ಕರ್ನಾಟಕದ 1800 ಹಳ್ಳಿಗಳಲ್ಲಿ ಕುಡಿಯುತ್ತಿರುವ ನೀರೇನಿದೆ, ಸಾರ್ವಜನಿಕರು ಕುಡಿತಾ ಇರುವಂಥ ನೀರೇನಿದೆ, ಸಂಪೂರ್ಣವಾಗಿ ಕಲುಷಿತ ಕೆಮಿಕಲ್, ಫ್ಲೋರೈಡ್, ಕ್ಲೋರಿನ್, ಬೇಸಿಗೆ ಜಾಸ್ತಿ ಆಗ್ತಾ ಇದೆ, ಕ್ಲೋರಿನ್ನ ಆ್ಯಡ್ ಮಾಡ್ತಾರೆ, ಫ್ಲೋರೈಡ್ ಇದೆ, ಆರ್ಸೆನಿಕ್ ಅಂತಂದರೆ ಕೊಪ್ಪಳ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಯಚೂರು, ಆಲ್ಮೋಸ್ಟ್ ಐ ಥಿಂಕ್ ಆವರೇಜ್ ಕರ್ನಾಟಕದ ಗ್ರೌಂಡ್ ವಾಟ್ರಲ್ಲಿ ಅದು ಕಳೆದ 4 ವರ್ಷದಿಂದ ಜನ ಕುಡಿತಾರಂಥ ನೀರೇನಿದೆ ಅದರಲ್ಲಿ ನೀವು ಕೇಳ್ಬೋದು, ನೀರಲ್ಲಿ ಫ್ಲೋರೈಡ್, ಕ್ಲೋರಿನ್ ಹಾಕಿದ್ರೆ ಏನಾಗುತ್ತೆ ಅಂತ. ಏನೂ ಆಗಲ್ಲ, ರೋಗ ಬಂದು ಸಾಯ್ತೀರಾ ಅಷ್ಟೇ, ಬೇರೆ ಏನೂ ಆಗಲ್ಲ. ಸೊ ಸಾವಂತೂ 100% ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಸಾವಿಗೆ ನರಳಿ ಸಾಯ್ಬೇಕು. ಕ್ಯಾನ್ಸರ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಲಿವರ್ ಫೇಲ್ಯೂರ್ ಆಗಿರ್ಬೋದು, ಆಸ್ಪತ್ರೆಗಳ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಕ್ಲಿನಿಕ್ ಆಗುತ್ತೆ. ಈ ನೀರು ಕುಡಿದ್ರೆ ಹೋಗ್ಲಿ, ಸರ್ಕಾರ ಹೋಗ್ಲಿ, ಒಳ್ಳೆ ಆಸ್ಪತ್ರೆ ಆದ್ರೂ ಮಡಗಿದ್ಯಾ, ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಟ್ರೀಟ್ಮೆಂಟ್ ತಗೊಂಡಂತ ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ಅಲ್ಲಿ ಡಾಕ್ಟರ್ ಇದ್ರೆ, ನರ್ಸ್ ಇರಲ್ಲ, ನರ್ಸ್ ಇದ್ರೆ ಕಾಂಪೌಂಡರ್ ಇರಲ್ಲ, ಇಷ್ಟು ಜನ ಇದ್ರೆ ಕೂಡ ಅಲ್ಲಿ ಔಷಧಿ ಇರಲ್ಲ, ಬೆಡ್ ಇರಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ಕರ್ನಾಟಕದ 1800 ಹಳ್ಳಿಗಳಲ್ಲಿ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಇವತ್ತು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ನೀವು ಏನಿಲ್ಲ, ಊಟ ಇಲ್ಲ ಅಂದ್ರೂ ಬೇಕಾದ್ರೆ ವಾರನ್ಗಟ್ಲೆ ಬೇಕಾದ್ರೆ ನಡೀತದೆ. ಬಟ್ ಆದರೆ 224 MLAಗಳಲ್ಲಿ ಯಾವನಾದ್ರೂ ಮರಳು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೆಸಿ ಹಣ ಮಾಡಿಸೋದಲ್ದಿರ ಆ ಕುಡಿಯೋ ನೀರನ್ನ ಕಲುಷಿತ, ಬೇರೆ ಏನೂ ಅಲ್ಲ, ಇಂಡಸ್ಟ್ರಿಗಳು ಮತ್ತೆ ಹೆಚ್ಚಿನ ಜನಸಂಖ್ಯೆ. ಬೆಂಗಳೂರಿಗೆ ಬರೋದು ನೀರು ನಮಗೆ ಕಾವೇರಿಯಿಂದ. ಆದರೆ ಬೆಂಗಳೂರಿನ ಕಲುಷಿತ ನೀರನ್ನ ನಾವು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ ಬಿಟ್ಟು ಸಂಪೂರ್ಣವಾಗಿ ಕೋಲಾರಲ್ಲಿ ಅತಿ ಹೆಚ್ಚಿನ ಕ್ವಾಂಟಿಟಿನಲ್ಲಿ ಆರ್ಸೆನಿಕ್ ಅಂತಂದ್ರೆ ನೀರಲ್ಲಿ ಆರ್ಸೆನಿಕ್ ಇದೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಗೆ ಬಳಸುವಂತ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನಿದೆ ಅದು ನೀರಿನ ಅಂಶದಲ್ಲಿ ಗ್ರೌಂಡ್ ವಾಟರ್ ಅಲ್ಲಿ ಅತಿ ಹೆಚ್ಚಾಗಿ 1800. ಈಗ ಅದರಿಂದ ಏನೇನು ಬರ್ಬೋದು, ಕ್ಯಾನ್ಸರ್ಗಳು ಬರುವ, ಅತಿ ಹೆಚ್ಚಿನ ಕ್ಯಾನ್ಸರ್ ರೇಟ್ಸ್ ಜಾಸ್ತಿ ಆಗುತ್ತೆ, ಸ್ಕಿನ್ ರೇಟ್ ಜಾಸ್ತಿ ಆಗುತ್ತೆ, ಲಿವರ್ ಫೇಲ್ಯೂರ್ಗಳು ಆಗಿದೆ ಆಲ್ರೆಡಿ. ಸಾಕಷ್ಟು ಜನಕ್ಕೆ ಕಿಡ್ನಿ ಫೇಲ್ಯೂರ್ಸ್ ಇದೆ, ಲಿವರ್ ಫೇಲ್ಯೂರ್ ಇದೆ, ಸ್ಕಿನ್ ಫೇಲ್ಯೂರ್ ಇದೆ, ಮುಖದಲ್ಲಿ ಕಳೆ ಇರಲ್ಲ, ತಲೆಯಲ್ಲಿ ಕೂದಲಿರಲ್ಲ, ಒಳಗಡೆ ಬಾಡಿನಲ್ಲಿ ಆರೋಗ್ಯ ಇರಲ್ಲ. ದಿಸ್ ಈಸ್ ವಾಟ್ ಕರ್ನಾಟಕದ 224 ರಾಜಕಾರಣಿಗಳು ನೀವು ಮಾಡಬೇಕಾದ ಇಷ್ಟೇನೆ. 7 ಕೋಟಿ ಕನ್ನಡಿಗರಿದ್ದೀರಾ. ಇಡೀ ಕರ್ನಾಟಕದ ಗ್ರೌಂಡ್ ವಾಟರ್ ಕಲುಷಿತ, ವಿಷಯುಕ್ತ ಮಾಡಿದ್ದಾರೆ. ಆರ್ಸೆನಿಕ್ ಇದೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ. ಬರೀ ಶ್ರೀಮಂತರು ಇಲ್ಲ. ಆಮೇಲೆ ನೀವೆಲ್ಲ ಕೇಳ್ಬೋದು, ಹೌದು ಇವತ್ತು IAS, IPS ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, 224 MLAಗಳಿದ್ದಾರೆ, MP ಗಳಿದ್ದಾರೆ. ಇವರೆಲ್ಲ ಏನ್ ಕುಡಿತಾರೆ ಅಂತ ಒಬ್ಬೊಬ್ಬರ ಮನೆಯಲ್ಲೂ ಬೇಕಾದ್ರೆ ಹೋಗಿ ನೋಡಿ. ಅವ್ರು ಯಾರು ಈ ನೀರನ್ನ ಶುದ್ಧೀಕರಣ ಮಾಡಿದ್ರೆ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಫಿಲ್ಟರ್ ಕಾಸ್ಟ್ 8 ಲಕ್ಷದಿಂದ 20 ಲಕ್ಷ ರೂಪಾಯಿ ಫಿಲ್ಟರ್ಗಳನ್ನ ಮನೇಲಿ ಹಾಕೊಂಡಿದ್ದಾರೆ. ಡ್ಯೂ ನೋ ದಿಸ್? ಯಾವ MLAನೂ, ನೀವು ಓಟ್ ಹಾಕಿರೋಂಥ MLAನೂ ಕೂಡ ಈ ಒಂದು ವಿಷಯುಕ್ತವಾದಂತ ನೀರನ್ನ ಕುಡಿಯೋದಿಲ್ಲ. ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಅವ್ರ ಮನೆಗಳಲ್ಲಿ 8 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, ಅಪಾರ್ಟ್ ಫ್ರಮ್ ಪಾರ್ಟಿ JDS, BJP, ಕಾಂಗ್ರೆಸ್ ಎಲ್ಲ MLAಗಳ ಮನೆಯಲ್ಲೂ, ಸ್ವಾಮೀಜಿಗಳ ಮಠಗಳಲ್ಲೂ, IAS ಅಧಿಕಾರಿ, IPS ಅಧಿಕಾರಿ ಎಲ್ಲರ ಮನೆಯಲ್ಲೂ ಕೂಡ 8, 10, 20 ಲಕ್ಷ ರೂಪಾಯಿನ ವಾಟರ್ ಫಿಲ್ಟರ್ಗಳನ್ನ ಅವ್ರು ಹಾಕೊಂಡಿದ್ದಾರೆ. ಅವರು ಸ್ಥಾನಕ್ಕೆ ಬಳಸೋದು ಕೂಡ ಶುದ್ಧೀಕರಣವಾದಂತಹ ವಾಟರ್ ಫಿಲ್ಟರ್ ಅಲ್ಲಿ. ಬಿಲೀವ್ ಇಟ್ ಆರ್ ನಾಟ್, ಇವತ್ತು ಶ್ರೀಮಂತರು, IAS, IPSಗಳು, ಅಧಿಕಾರಿಗಳು, ರಾಜಕಾರಣಿಗಳು, MLAಗಳು, MP ಗಳು ಎಲ್ಲರೂ ಬಳಸೋದು ಕೂಡ ಸ್ನಾನದಿಂದ, ಸದ್ಯ ತೊಳೆಯಕ್ ಗೊತ್ತಿಲ್ಲ ಏನಂತ, ಸ್ನಾನದಿಂದ, ಮುಖ ವಾಶಿಂದ, ಕುಡಿಯೋದಿಂದ, ಅವ್ರ ಮನೇಲಿ ತರಕಾರಿನೂ ಸಹ
ಆ ನೀರಲ್ಲಿ ಆಲ್ಕಲಿನ್ ವಾಟರ್ ಹಾಕರ್ರೆ ಆ ವಿಷ ಎಲ್ಲ ಹೊರಟೋಗುತ್ತೆ. ಆ 15-20 ಲಕ್ಷ ಬೆಲೆ ಬಾಳೋ ಅಂತ ವಾಟರ್ ಫಿಲ್ಟರ್ಗಳನ್ನ ಅವರ ಮನೆಗಳಲ್ಲಿ ಬಳಸ್ತಾರೆ, ಶುದ್ಧವಾಗಿ ಅವರ ಆರೋಗ್ಯವನ್ನ ಕಾಪಾಡ್ಕೊಂತಾರೆ. 7 ಕೋಟಿ ಕನ್ನಡಿಗರಿಗೆ ಈ 1800 ವಿಲೇಜ್ಗಳಲ್ಲಿ, ಹಳ್ಳಿಗಳಲ್ಲಿ ಕುಡಿಯೋ ನೀರು ವಿಷಯವಾಗಿದೆ. ಯಾರಿಗ ಓಟ್ ಹಾಕಿದ್ದೀರಾ ನೀವು? 224 MLAಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರವ್ರ ಲೂಟಿನಲ್ಲಿ ನೀವು ಮಾಡ್ಬೇಕಾರದ ಒಂದೇ ಕೆಲಸ, ನಿಮ್ಮ MLAಗಳಿಗೆ 224 MLAಗಳಿಗೆ ಆ ಗಲೀಜ್ ನೀರ್ ಏನಿದೆ, ಕಂಟ್ಯಾಮಿನೇಟೆಡ್ ವಾಟರ್ ನೀವೇನ್ ಕುಡಿತಾ ಇದ್ದೀರಾ ನೋಡಿ, ಆ ವಾಟರ್ಗಳನ್ನ ಬಾಟ್ಲಲ್ಲಿ ಹಾಕಿ ಅವ್ರಿಗೆ ಪೋಸ್ಟ್ ಮಾಡಿ ಅದನ್ನ ಕುಡಿಸಿ ಅವ್ರಿಗೆ. ಆ 224 ಕರ್ನಾಟಕದ MLAಗಳಿಗೆ ಈ ನೀರನ್ನ ನೀವು ಕುಡಿಸಬೇಕು. ಆವಾಗ್ಲೇನೆ ಈ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದ್ರೆ ಬಿಡಬಾರ್ದು, ಆ ಕಡೆ ಈ ಕಡೆ ಹಿಡ್ಕೊಂಡು ಇಲ್ಲ ನೀವು ಇದನ್ನ ಕುಡಿಲೇಬೇಕು ಅಂತೇಳಿ ಈ ನೀರನ್ನ ಕುಡಿಸಿ ಅವ್ರು ಕುಡಿಸ್ದಂಗ್ ಮಾತ್ರ ಈ ಒಂದು ಪರಿಸ್ಥಿತಿ ಬದಲಾವಣೆ ಆಗತ್ತೆ. ಅಲ್ಲ ರೀ, ನಮ್ಮ ಓಟ್ ತಗೊಂತಾರೆ, ನಮ್ಮ ಟ್ಯಾಕ್ಸ್ ತಗೊಂತಾರೆ, ಟನ್ ಗಟ್ಲೆ ಕಂಟೈನರ್ ಗಟ್ಲೆ ಹಣ ಮಾಡ್ಕೊಂತಾರೆ, ಟನ್ ಗಟ್ಲೆ ಚಿನ್ನ ಮಾಡ್ಕೊಂತಾರೆ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಕುಡಿಯೋ ನೀರನ್ನ ವಿಷ ಮಾಡಿದ್ರೆ ನೀರನ್ನ ಎಲ್ಲಿಂದ ತಗೊಂಡ್ಬರ್ತೀರಾ? ಆಯ್ತು, ತರಕಾರಿನೇನೋ ಹೋಗಿ ಪಕ್ಕದ ಡಿಸ್ಟಿಕ್ ಅಲ್ಲಿ ಹೋಗಿ ತರಬಹುದು, ನೀರಿನ ಎಲ್ಲಿಂದ ತಗೊಂಡ್ಬರ್ತೀರಾ ಅಂತ ಈ ಮೂಲಕ ಹೇಳುತ್ತಾ, ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಅಂಡ್ ಸ್ಟೇಜ್. ಓಕೆ, ನಾವು ಕೂಡ ಮುಂಚೆ ಕಳೆದ 15 ವರ್ಷದಿಂದ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮಗಳನ್ನ ವಿಚಾರಗಳನ್ನ ಇದ್ದಿದ್ದಾಗೆ ನಿಮ್ಗೆ ತಿಳಿಸ್ತಾ ಬರ್ತಾ ಇದೀವಿ. ಬಟ್ ಸೊಲ್ಯೂಷನ್ ಏನು ಅಂತಂದ್ರೆ, 2028ಕ್ಕೆ 3 ಪಕ್ಷಗಳನ್ನ 224 MLAಗಳನ್ನ ಸೋಲಿಸಿ ವಂಶ ಪಾರಂಪರವಾಗಿ ಇವ್ರು ಏನ್ ಮಾಡ್ಕೊಂಬತ್ತವ್ರೆ. ಅಲ್ಲೋಣ, ಅವ್ನು ದಾವಣಗೆರೆಯಲ್ಲಿ ಮಗನ್ನೇ ನಿಲ್ಲಿಸ್ಬೇಕು ಅಂತಾನೆ, ಹೆಂಡತಿ MP, ಅವನು ಮಿನಿಸ್ಟ್ರು, ಅವರಪ್ಪ ಇದ್ರು, ಅವರು ಕೂಡ MLA ಆಗಿದ್ರು, ಈಗ ಮಗನ್ ನಿಲ್ಲಿಸ್ಬೇಕಂತೆ. ಈ ವಂಶಾಡಳಿತವನ್ನ ನಾವ್ ಎಲ್ಲಿವರೆಗೂ ತಡೆಗಟ್ಟಲ್ಲ. ಸಿದ್ದರಾಮಯ್ಯನ್ಗೆ ಜೈ, ಅವ್ರ ಮಗನ್ಗೆ ಜೈ. ಯಡಿಯೂರಪ್ಪನ್ಗೆ ಜೈ, ಅವ್ರ ಮಗನ್ಗೆ ಜೈ. DK ಶಿವಕುಮಾರ್ಗೆ ಜೈ, ಅವನ ತಮ್ಮನಿಗೆ ಜೈ. ಈಶ್ವರ್ ಖಂಡ್ರೆಗೆ ಜೈ, ಅವ್ರ ಮಗ MP ಗೆ ಜೈ. ಸತೀಶ್ ಜಾರಕಿಹೊಳಿಗೆ ಜೈ, ಅವ್ರ ಮಗಳು MP ಗೆ ಜೈ. ಚಾಮರಾಜನಗರದ ಸುನೀಲ್ ಬೋಸ್ MP ಗೆ ಜೈ, ಅವರಪ್ಪ ಮಹಾದೇವಪ್ಪನ್ಗೆ ಜೈ. ಸೌಮ್ಯ ರೆಡ್ಡಿ ಅವ್ರಿಗೆ ಜೈ, ಅವರಪ್ಪ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಜೈ. ಯಾವತ್ ಬದಲಾವಣೆ ಮಾಡ್ಕೊಂತೀರಾ? ನಾವ್ ಎಷ್ಟು ಇಲ್ಲಿ ವಿಚಾರ ನಿಮಗೆ ತಿಳಿಸಿದ್ರು ಬದಲಾವಣೆ ವಿಧಾನಸೌಧದಲ್ಲೇ ಆಗಬೇಕು. ಅದನ್ನ 224 MLAಗಳಲ್ಲಿ ಗೆದ್ದೋರೇ ಮಾಡಬೇಕಾಗಿದೆ. ಒಂದು ಮಟ್ಟಿಗೆ ಒಂದಷ್ಟು ಸಣ್ಣ ಪುಟ್ಟ ವರ್ಕ್ಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇರುವಂತ KRS ಪಾರ್ಟಿ ಆಲ್ಟರ್ನೇಟಿವ್ ಆಗಿ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ನ 2028ಕ್ಕೆ ನಾವು ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀವಿ. ವಿ ನೀಡ್ ಯುವರ್ ಸಪೋರ್ಟ್. ಯಾಕಂದ್ರೆ ಬರೀ ನಾವು ನಿಮ್ಗೆ ಮಾಹಿತಿ ಹೇಳಿದ್ರೆ ಇದರಿಂದ ಯಾವುದೇ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕು ಅಂತಂದ್ರೆ ರಾಜಕೀಯವಾಗಿ ಮಾಡ್ಬೇಕಾಗತ್ತೆ. ಇವತ್ತು ಸಣ್ಣ ಪುಟ್ಟ ಬಡವರು ಎಲ್ಲಿಂದ ತಗೊಂಡ್ಬರ್ತಾರೆ? 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಅವರು ಜೀವನಮಾನ ಮಾಡಿದ್ರು ಕೂಡ ಅವರು ಹಣ ಹೊಂದಿಸಿಕಾಗಲ್ಲ. 5 ಲಕ್ಷ ರೂಪಾಯಿನ ವಾಟರ್ ಫಿಲ್ಟರ್ ಆಗಿರ್ಬೋದು, 10 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್ ಆಗಿರ್ಬೋದು, ಇದೆ ನಮ್ಮ ಮನೇಲೂ ಇಟ್ಕೊಂಡಿದೀವಿ. ಕಾರಣ ಯಾಕೆ ಅಂತ ನಾವು ಬದುಕಿರ್ಬೇಕು ಅಂತ. ಬಟ್ ಒಬ್ಬ ಬಡವ 5 ಲಕ್ಷ ರೂಪಾಯಿ ಕೊಟ್ಟು ವಾಟರ್ ಫಿಲ್ಟರ್ ಎಲ್ಲಿ ತರ್ಲಿಕ್ಕೆ ಆಗತ್ತೆ? ಈ ಒಂದು ಪರಿಸ್ಥಿತಿಗೆ ಕರ್ನಾಟಕವನ್ನ ತಂದಿದ್ದಾರೆ. ಹಾಲು KMF ಅದು ಇದು 3,000 ಹಾಲಿನ ಸ್ಯಾಂಪಲ್ಸ್ ಕಂಟ್ಯಾಮಿನೇಟ್ ಆಗಿದೆ ಅಥವಾ ಕಲಬೆರಕೆ ಆಗಿದೆ ಅಂತ ಸರ್ಕಾರನೇ ಒಪ್ಕೊಂಡಿದೆ. ನಾವು ಬೆಂಗಳೂರಲ್ಲಿ ತಿಂತಾ ಇರುವಂತ ಎಲ್ಲಾ ತರಕಾರಿಗಳು ವಿಷಯುಕ್ತವಾಗಿದೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ನೀವು ಎಲ್ಲೇ ಬೆಳೆದಿರೋ ತರಕಾರಿಗಳನ್ನ ತಿಂದ್ರೆ ಒಂದು 10 ವರ್ಷದಲ್ಲಿ ನರಳಿ ಸಾಯೋದಂತೂ ಗ್ಯಾರಂಟಿ. ಅದು ಕ್ಯಾನ್ಸರು, ಸ್ಕಿನ್ ಡಿಸೀಸು, ಲಿವರ್ ಫೇಲ್ಯೂರು. ಏನಕ್ಕೆ ಅಂತಂದ್ರೆ, ಈಗ ಹೊಸದಾಗಿ ಓಪನ್ ಆಗ್ತಾ ಇರುವಂತ ಆಸ್ಪತ್ರೆಗಳಿಗೆ ನೀವು ಆಹಾರ ಹಾಕ್ತೀರಾ, ಮೆಡಿಕಲ್ ಸ್ಟೋರ್ಗೆ ಆಹಾರ ಹಾಕ್ತೀರಾ, ಡಾಕ್ಟರ್ಗಳಿಗೆ ಆಹಾರ ಹಾಕ್ತೀರಾ, ಕ್ಲಿನಿಕ್ಗಳಿಗೆ ಆಹಾರ ಹಾಕ್ತೀರಾ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು ಅಂತೇಳಿ ಲ್ಯಾಬ್ಗಳಿಗೆ ಆಹಾರ ಹಾಕ್ತೀರಾ. ಸಂಪಾದನೆ ಮಾಡೋ ದುಡ್ಡಲ್ಲಿ ಇವ್ರುಗಳು ಕೊಟ್ಟು ನರಳಿ ಸಾಯೋದಿದೆಯಲ್ಲ. ಅಂದ್ರೆ ಮನುಷ್ಯ ಒಂದ್ಸತಿ ಸತ್ತೋಗ್ಬಿಟ್ರೆ ಅದು ಒಂಥರ ಜಿನೋಸೈಡ್ ಅನ್ಕೊಂಬೋದು. ಒಂದು ಬಾಂಬ್ ಹಾಕ್ಬಿಟ್ಟು ಸತ್ತೋಗ್ಬಿಟ್ರೆ ಅದು ಜಿನೋಸೈಡ್. ನರಳಿ ಸಾಯೋದಿದೆಯಲ್ಲ, ಅದು ನಿಜವಾಗ್ಲೂ ಆ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬರ್ತಾ ಇದ್ದೀವಿ. ಉದ್ಯೋಗಕ್ಕೋಸ್ಕರ ಕೃಷಿ ಮಾಡೋ ಜಮೀನುಗಳನ್ನ ಇವರು ಐ ಥಿಂಕ್ ಫ್ಯಾಕ್ಟ್ರಿಗಳನ್ನ ಮಾಡಿ, ಆ ಫ್ಯಾಕ್ಟ್ರಿಗಳ ಕೊಪ್ಪಳಗೆ ಹೋಗಿ, ಮೊನ್ನೆ ಯಾರೋ ಒಬ್ರು ಮೇಡಮ್ ನನ್ನ ಹತ್ರ ಮಾತಾಡಿದ್ರು, ಕೊಪ್ಪಳದಲ್ಲಿ 1 ವಾರ ಇದ್ದಿದ್ದಕ್ಕೆ ಅವ್ರಿಗೆ ಮೈ ತುಂಬಾ ಸ್ಕಿನ್ ಡಿಸೀಸ್ ಬಂದಿದೆ. ಕೊಪ್ಪಳದ ಜನ ಟ್ಯಾಕ್ಸ್ ಕಟ್ಟಲ್ವಾ? ಕೊಪ್ಪಳದ ಜನ ಓಟ್ ಹಾಕಲ್ವಾ? ಉಡುಪಿಗೆ ಹೋಗಿ ಬರೀ ಬೂದಿ, ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಲಿಬರೇಟ್ ಮಾಡಕ್ಕೆ ಅದಾನಿದೊಂದು ಕಂಪ್ನಿ. ಉಡುಪಿ ತುಂಬಾ ಬರೀ ಬೂದಿ. ಬಳ್ಳಾರಿಗೆ ಹೋಗಿ ಬರೀ ಮಣ್ಣು. ಜನ ಎಲ್ಲಿ ಸೇಫ್ ಆಗಿ ಮಾಡ್ಕೊಂಡಿದ್ದೀರಾ? ಬೆಂಗಳೂರಿಗೆ ಬಂದ್ರೆ ನೀವು ದುಡ್ಡು ಮಾಡ್ಬೋದು, ಬಟ್
ಒಂದು 5 ವರ್ಷದಲ್ಲಿ ನರಳಿ ಮಾತ್ರೆ ತಗೊಂಡು ಕ್ಯಾನ್ಸರ್, ಲಿವರ್ ಫೇಲ್ಯೂರ್ ಬಂದು ಸತ್ತೋಗ್ತೀರಾ. ಈ ಒಂದು ಪರಿಸ್ಥಿತಿಗೆ ಜನ ಬದುಕದೇ ಇಲ್ಲ. ಕುಡಿಯೋ ಗಾಳಿ ವಿಷ, ತಿನ್ನೋ ತರಕಾರಿ ವಿಷ, ಹಣ್ಣು ವಿಷ, ಕುಡಿಯೋ ನೀರು ವಿಷ. ಮತ್ತೆ ಏನೇನ್ ಬಿಟ್ಟಿದ್ದೀರಾ? ನೀವು ಮಾತ್ರ ಯಾರು ವಿಷ ಕೊಡಿಬೇಡಿ. 224 MLAಗಳಿಗೆ ಆ ಕುಡಿಯೋ ನೀರನ್ನ ಏನೋ ಪೋಸ್ಟ್ ಮುಖಾಂತರನೋ ಅಥವಾ ಅವ್ನು ಸಿಕ್ಕಿದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ಅದೇ ಕುಡಿಯೋ ನೀರನ್ನ ಅವನು ಕುಡಿಸ್ಬೇಕು. ಅವನು ಮತ್ತು ಅವಳಿಗೆ ಕುಡಿಸಿದಾಗ ಮಾತ್ರ ಇಲ್ಲಿ ನಮ್ಮ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ತಕ್ಕ ಮಟ್ಟಿಗೆ ನಾವು ಆ KRS ಪಕ್ಷದವರು ಒಂದಷ್ಟು ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಬ್ರಿಂಗ್ ಇನ್ ಎ ಚೇಂಜ್, ಈ ಸಮಾಜದಲ್ಲಿ ಬದಲಾವಣೆ ಅಂತ. ಬಟ್ ರಾಜಕೀಯ ಬದಲಾವಣೆ ತರಬೇಕು. ಈಗ ನಾವೆಲ್ಲ ಮಾತಾಡಿ ನೀವು ಮತ್ತೆ ಅದೇ ಕಾಂಗ್ರೆಸ್, ಅದೇ BJP, ಅದೇ JDS ಗೆ ಓಟ್ ಹಾಕ್ರೆ ಅಣ್ಣ ಕುಮಾರಣ್ಣ, ನಮ್ ಕುಮಾರಣ್ಣ CM ಆಗ್ಬೇಕು. ಯಾವ ಅಣ್ಣ CM ಆದ್ರೂ ನಿಮ್ ಪರಿಸ್ಥಿತಿ ಚೇಂಜ್ ಆಗಲ್ಲ. ನಿಮ್ ಜೇಬಲ್ ದುಡ್ಡಿರಲ್ಲ, ನಿಮ್ ಬ್ಯಾಂಕಲ್ಲಿ ದುಡ್ಡಿರಲ್ಲ, ನಿಮ್ಮ ಹತ್ರ ಇರೋದು ಸಾಲ, ನಿಮ್ಮ ಹತ್ರ ಇರೋದು ಅನಾರೋಗ್ಯ, ನೀವು ತಿಂತಾ ಇರೋದು ಅನಾರೋಗ್ಯವಾದಂತ ವಸ್ತುಗಳು. ಅದು ತರಕಾರಿ ಆಗಿರ್ಬೋದು, ನೀರಾಗಿರ್ಬೋದು. ಕುಡಿಯೋ ನೀರಲ್ಲಿ ಆರ್ಸೆನಿಕ್ ಇದೆ ರೀ, ವಿಷ ಬೆರೆಸಿ ಕೊಟ್ಟಿದ್ದಾರೆ ನಿಮ್ಗೆ. ಆ ಮಟ್ಟಕ್ಕೆ ಗ್ರೌಂಡ್ ವಾಟರ್ನ ಕಂಟ್ಯಾಮಿನೇಟ್ ಮಾಡಿದ್ದಾರೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇದೆ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಏನು? ನ್ಯೂಕ್ಲಿಯರ್ಗೆ ಆಡ್ ಮಾಡುವಂತ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳನ್ನ ಹಾಕಿದ್ದಾರೆ. ಇದನ್ನ ಕುಡಿದು ನಾವ್ಯಾಕೆ ಸಾಯ್ಬೇಕು? ಸಾಯ್ಲಿ ಬಿಡಿ. 224 MLAಗಳು ಸಾಯ್ಲಿ, ಬೇಡ ಅಂದ್ರೆ ಅವ್ರು ಯಾರು ಕುಡಿಯಲ್ಲ. ಯಾಕೆ ಅಂತಂದ್ರೆ ಮನೆಗಳಲ್ಲಿ 5 ಲಕ್ಷ, 10 ಲಕ್ಷ, 20 ಲಕ್ಷ ರೂಪಾಯಿಂದು ವಾಟರ್ ಫಿಲ್ಟರ್ಗಳನ್ನ ಹಾಕೊಂಡು ಶುದ್ಧವಾದ ಸ್ನಾನ ಮಾಡೋದು ಕೂಡ ವಾಟರ್ ಫಿಲ್ಟರ್ ಅಲ್ಲೇ. ನಿಮ್ಮ ಗಮನಕ್ಕಿರ್ಲಿ. ಅವ್ರ ಮನೆಗಳಲ್ಲಿ ಸ್ನಾನ ಮಾಡೋದು ಕೂಡ ವಾಟರ್ ಫಿಲ್ಟರ್. ಅವ್ರು ತರುವಂತ ತರಕಾರಿನ ಆಲ್ಕಲೈನ್ ವಾಟರ್ ಹಾಕ್ತಾರೆ, ಆ ವಿಷ ಎಲ್ಲ ಸಪರೇಟ್ ಮಾಡುತ್ತೆ. 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಸ್ನಾನ, ಒಳ್ಳೆ ನೀರು, ಒಳ್ಳೆ ಆರೋಗ್ಯ ಇರುವಂತ ಒಂದು ಫಿಲ್ಟರ್ ಸಿಗುತ್ತೆ. 20 ಲಕ್ಷ ರೂಪಾಯಿ ಎಲ್ಲಿಂದ ತಗೊಂಡ್ಬರ್ತೀರಾ? 20 ಲಕ್ಷ ರೂಪಾಯಿ ಇದ್ರೆ ಅವ್ರ ಜೀವನಮಾನ ಪೂರ್ತಿ ಅವರು ದುಡಿಯಕ್ಕಾಗದಂತ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ವಿ ನೀಡ್ ಟು ಪೊಲಿಟಿಕಲಿ ಚೇಂಜ್ ದಿಸ್. ಈ ಉಸಿರು ಒಳ್ಳೆ ರಾಜಕಾರಣಿಗಳನ್ನ, ಈ ಹೊಲಸು ರಾಜಕಾರಣಿಗಳನ್ನ, ಈ ಕಂಟೈನರ್ ಗಟ್ಟಲೆ ದುಡ್ಡು ಮಾಡಿರೋರನ್ನ, ಟನ್ ಗಟ್ಟಲೆ ಚಿನ್ನವನ್ನ ಸ್ಟಾಕ್ ಇಟ್ಟಿರೋ ಅಂತ ಅಧಿಕಾರಿಗಳು ಬರೀ ರಾಜಕಾರಣಿಗಳೇ ಅಲ್ಲ. ನಾನು ಹೇಳೋದಲ್ಲ, ಇಫ್ಟಲ್ಲ 2028 ಒಂದು ರಾಜಕೀಯ ಬದಲಾವಣೆ ಮಾಡಿದ್ರೆ ಖಂಡಿತವಾಗಿ ನಮ್ಮಂತರೇನ CM ಆದ್ರೆ ಆಗ್ತೀವಿ. ಆದ್ರೆ ಈ ಒಂದು ಭ್ರಷ್ಟಾಚಾರವನ್ನ ಡೆತ್ ಪೆನಾಲ್ಟಿ ಮಾಡಿ ಇವ್ರುಗಳನ್ನ ಬೀದಿನಲ್ಲಿ ಹ್ಯಾಂಗ್ ಮಾಡಬೇಕು. ಆ ಮಟ್ಟಕ್ಕೆ ಕರ್ನಾಟಕವನ್ನ ಲೂಟಿ ಮಾಡಿದ್ದಾರೆ. ಸುವರ್ಣ ಕರ್ನಾಟಕ ಹೋಗಿ ಲೂಟಿ ಕರ್ನಾಟಕ ಆಗಿದೆ. ಜನ ತಿಂತಾ ಇರೋಂತ ಆಹಾರ ಆಗಿರ್ಬೋದು, ಕುಡಿತಾ ಇರೋಂತ ಗಾಳಿ ಆಗಿರ್ಬೋದು, ಸೇವನೆ ಮಾಡ್ತಾ ಇರೋಂತ ನೀರನ್ನ ಬಿಟ್ಟಿಲ್ಲ, ನೀರನ್ನ ವಿಷ ಮಾಡಿದ್ದಾರೆ. ಅಂತಂದ್ರೆ ಎಲ್ಲಿಗೆ ಬಂತು? ಯಾರಿಗೆ ಬಂದು 47ರ ಸ್ವಾತಂತ್ರ್ಯ? ಯಾರಿಗೇ ಬಂದು ಸ್ವಾತಂತ್ರ್ಯ? ಎಲ್ಲ ಈ ಲೂಟಿಕೋರರು, ಡಕಾಯಿತರು. ಇವತ್ತು ಅಧಿಕಾರದಲ್ಲಿ ಕೂತಿರೋರೆಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳು. ಲೂಟಿಕೋರರು, ಡಕಾಯಿತರು, ಅಧಿಕಾರಿಗಳು ಅದೇ ರೀತಿ ಆಗ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಬಿಕಮ್ ಲೂಟರ್ಸ್. ದೇಶದಲ್ಲಿ 200 ಲಕ್ಷ ಕೋಟಿ ಸಾಲ ಇದೆ. ರಾಜ್ಯ 8 ಲಕ್ಷ ಕೋಟಿ ಸಾಲ ಇದೆ. ಜನರ ಸಾಲ, ಅವ್ರ ಸಾಲ ತೀರ್ಸ್ತೀರಾ? ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಸಾಲ, BJP ಸರ್ಕಾರದ ಮೋದಿ ಸಾಲ ಎಲ್ಲಾ ತೀರಿಸ್ಬೇಕು. ನ್ಯಾಷನಾಲಿಟಿ ಅಲ್ಲ ರೀ, ದೇಶಕ್ಕೋಸ್ಕರ ಅಂತಾರೆ. ಮೊದಲು ನಾವು ಉಳಿದ ತಾನೆ ದೇಶ, ನಾವಿದ್ರೆ ದೇಶ. ನಾವೇ ಇಲ್ಲ ಅಂದ್ರೆ ಯಾವ ದೇಶ ಅಂತ ನಾವ್ ಹೇಳೋಣ? ಮನುಷ್ಯ ಪ್ರತಿದಿನ 1/4 kg ಬೆಂಗಳೂರಲ್ಲಿ ಇರೋರು ಮೋಸ್ಟ್ ಆಫ್ ದೆಮ್ ಆರ್ ಬೆಂಗಳೂರಲ್ಲಿ ಜೀವನ ಮಾಡೋ ಅಂತವ್ರು. ಮೋಸ್ಟ್ ಆಫ್ ದೆಮ್ ಯಾರ್ಯಾರು 35 ಕ್ರಾಸ್ ಆಗಿದೆ ನೋಡಿ, ಅವರೆಲ್ಲ 1/4 kg ಮಾತ್ರೆ ತಿಂದೇ ಬದುಕ್ತಾ ಇರೋದು. ಊಟದ ಜೊತೆನಲ್ಲಿ 1/4 kg ಮಾತ್ರೆ ತಿಂದು ಬದುಕ್ತಾ ಇರುವಂತ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದಿದೆ. ಬೆಂಗಳೂರು ಸಂಪೂರ್ಣ ಕಲುಷಿತ ಮಾಡಾಕಿದ್ದಾರೆ. ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಮಾಡಿದ್ದಾರೆ. ಈಗ ಬೇಸಿಗೆ ಬರ್ತಾ ಇದೆ, ಕುಡಿಯಕ್ ನೀರ್ ಸಿಗಲ್ಲ. ದೇ ವಿಲ್ ಆಡ್ ಕ್ಲೋರಿನ್. ಏನಕ್ಕೆ ಅಂತಂದ್ರೆ ಹಾಸ್ಪಿಟ್ಲ್ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ, ಕ್ಲಿನಿಕ್ಗಳಿಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ, ಮತ್ತೆ ಯೂರಿನ್ ಬ್ಲಡ್ ಟೆಸ್ಟ್ ಮಾಡೋಂತ ಲ್ಯಾಬ್ಗಳಿಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ, ಚೆನ್ನಾಗಿ ಅವ್ರು ದುಡ್ಡು ಮಾಡ್ಕೊಂಡ್ಲಿ, ನಾವು ಹಾಳಾಗೋಗ್ಲಿ. ಮತ್ತೆ ಏನು ಓಟ್ ಹಾಕಿದ್ವಿ ಇವ್ರಿಗೆ? ವೈ ಡಿಡ್ ವಿ ವೋಟ್? ಫಾರ್ ವಾಟ್ ವಿ ಡಿಡ್ ವೋಟ್? ಮಾತಿದ್ರೆ ಕುಮಾರಣ್ಣ CM ಆಗ್ಬೇಕು, DK ಶಿವಕುಮಾರ್ CM. ಯಾವನ್ CM ಆಗ್ಲಿ, ಯಾವನ್ ಹಾಳಾಗನ ಹೋಗ್ಲಿ, ನೀವು ಕುಡಿತಾ ಇರೋಂತ ನೀರ್ ಕೂಡ ವಿಷ ಆಗಿದೆ ಅಂತಂದ್ರೆ ಅವ್ರ ಸುತ್ತಮುತ್ತ ಇರೋ ಬಕೆಟ್ಗಳು ಅವ್ರಿಗೆ ಜೈ ಅಂತಾರೆ. ನಾವೇನ ಯಡಿಯೂರಪ್ಪನ ಮಕ್ಕಳು CM ಆಗ್ಬೇಕು, ಕುಮಾರಸ್ವಾಮಿ CM ಆಗ್ಬೇಕು, DK ಶಿವಕುಮಾರ್ CM ಆಗ್ಬೇಕು, ನಾವು ವಿಷದ ನೀರು ಕುಡ್ಕೊಂಡು ಜೀವನ ಮಾಡ್ಬೇಕು. ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿಗಳು ಮಾಡ್ಕೊಂಡು ಇವರು ಮಾನಗೇಡಿಗಳಿವ್ರು, ಮಾನ ಮರ್ಯಾದಿಲ್ಲಂತ ಮಾನಗೇಡಿಗಳಿವ್ರು. ಕುಡಿಯೋ ನೀರುಗಳನ್ನು ಕೂಡ, ಕುಡಿಯೋ ಹಾಲು ಕಂಟ್ಯಾಮಿನೇಟೆಡ್, ಕುಡಿಯೋ ನೀರು ಕಂಟ್ಯಾಮಿನೇಟೆಡ್, ತಿನ್ನೋ ತರಕಾರಿಗಳು ಕಂಟ್ಯಾಮಿನೇಟೆಡ್. ಏನ್ ತಿನ್ಬೇಕು? ಮಣ್ಣು ತಿನ್ನಕ್ಕಾಗತ್ತಾ? ಸೊ ಏನೋ ಸ್ನೇಹಿತರೆ, ನೀವು ಬದುಕಿದ್ರೆ ನೀವು ಜೈಕಾರ ಹಾಕ್ಬೋದು, ಇಲ್ಲಿ ಕಮೆಂಟ್ ಹಾಕ್ಬೋದು. ನೀವು ಸತ್ತು ಹೋದ್ರೆ ಏನ್ ಕಮೆಂಟ್ ಹಾಕ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡುತ್ತಾ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ ಕೈಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇಟ್ಕೊಂಡು ಇದು ಯಾವುದೇ ವಿಚಾರವನ್ನ ಸ್ಯಾಟಲೈಟ್ ಚಾನೆಲ್ಗಳು, TV ಚಾನೆಲ್ಗಳು ನಿಮ್ ಮುಂದೆ ಮಾತಾಡಲ್ಲ. ಅವ್ರು ಡಿಸ್ಕಸ್ ಮಾಡೋದು
ಪಾಕಿಸ್ತಾನ, ಇಂಡಿಯಾ, ಬಿಜೆಪಿ, ಹಿಂದೂ, ಮುಸಲ್ಮಾನ, ದನದ ಮಾಂಸ ಇಷ್ಟು ಬಿಟ್ರೆ ಬೇರೆ ಏನೋ ಡಿಸ್ಕಸ್ ಮಾಡಿದಂತ ವ್ಯಕ್ತಿಗಳು ಇವತ್ತು ತಿಂತಾ ಇರುವಂತ ಯಾರು ಅಫೋರ್ಡ್ ಮಾಡಕ್ಕಾಗತ್ತೆ? ನೀವು ಹಸು ಕಟ್ಕೊಂಡು ಹಾಲು ಕರ್ಕೊಂಡು ಕಾಫಿ ಮಾಡ್ಕೊಳಕ್ಕಾಗತ್ತಾ? ನೀವು ಜಮೀನ್ ತಗೊಂಡು ತರಕಾರಿ ಬೆಳ್ಕೊಂಡು ತಿನ್ಕೊಂಡು ಕೆಲ್ಸಕ್ಕೆ ಹೋಗಕ್ಕಾಗತ್ತಾ? ಅಥವಾ ನೀರನ್ನು ನೀವೇ ಶುದ್ಧೀಕರಣ ಮಾಡ್ಕೊಳಕ್ಕಾಗತ್ತೆ? 20 ಲಕ್ಷ ಬೇಕು. ಈ ಮಟ್ಟಕ್ಕೆ ಇವತ್ತಿನ ಪರಿಸರವನ್ನ, ಇವತ್ತಿನ ಸಮಾಜವನ್ನ, ಗ್ರೌಂಡ್ ವಾಟರ್ನ ಬಿಟ್ಟಿಲ್ಲ. ಗ್ರೌಂಡ್ ವಾಟರ್ ಅಲ್ಲಿ ಆರ್ಸೆನಿಕ್ ಇದೆ. ಆರ್ಸೆನಿಕ್ ಅಂದ್ರೆ ಬೇಕಾದ್ರೆ ಗೂಗಲ್ ಅಲ್ಲಿ ಹೊಡೆದೋಡಿ ಏನು ಆರ್ಸೆನಿಕ್ ಅಂತ ಗೊತ್ತಾಗುತ್ತೆ. ಆರ್ಸೆನಿಕ್ ಇಸ್ ನಥಿಂಗ್ ಬಟ್ ಎ ಪಾಯ್ಸನ್. ಕೊಪ್ಪಳ, ಮಂಡ್ಯದಲ್ಲಿ ನೀರು ವಿಷ ಆಗಿದೆ. ಮಂಡ್ಯದಿಂದನೇ ನಮಗೂ ಬರೋದು ನೀರು. ಕಾವೇರಿ ವಾಟರ್ ಬರೋದು ಮಂಡ್ಯದಿಂದ ನಮಗೆ. ಮಂಡ್ಯದಲ್ಲಿ ಅನ್ಪ್ಲಾನ್ಡ್ ಇಂಡಸ್ಟ್ರಿಯಲೈಸೇಷನ್. ಎಲ್ಲಿ ನೋಡಿದ್ರು KDB. ಅನ್ನ ಬೆಳೆಯೋ ಲ್ಯಾಂಡ್ಗಳನ್ನೆಲ್ಲ ಕಿತ್ಕೊಂಡು ಇಂಡಸ್ಟ್ರಿಗಳು ಹಾಕಿ ಅಲ್ಲಿ ವಿಷಗಳನ್ನ ತುಂಬಿ ಆ ವಿಷದಿಂದ ಜನರನ್ನ ಕೊಲ್ಲೋವಂತ ಜೀನೋಸೈಡ್ ಕೆಲಸಕ್ಕೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಆಡಳಿತ ನಡೆಸ್ತಾ ಇದೆ ಅಂತ ಈ ಮೂಲಕ ಹೇಳ್ತಾ ಎಚ್ಚೆತ್ಕೊಳ್ಳಿ. ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಯಾರು ಊಟ ಹಾಕ್ತಾರೆ? ಹೆಂಡತಿ ಮಕ್ಳು ಎಷ್ಟು ದಿನ ಅಂತ ನೋಡ್ತಾರೆ? ಅಥವಾ ಆ ಮನೇಲಿ ನಿಮ್ಮವ್ರು ಯಾರಿಗೆ ಒಬ್ರು ಕಿಡ್ನಿ ಫೇಲ್ಯೂರ್ ಆಯ್ತು, ಕ್ಯಾನ್ಸರ್ ಬಂತು, ಆ ನರಳಾಟ ಒಂದ್ಸತಿ ಕಿದ್ವಾಯಿಗೆ ಹೋಗಿ. ನಿಮ್ಗೆ ನಿಜವಾಗ್ಲೂ ಈ ನೀರಿಂದ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಗೊತ್ತಾದ್ರೆ ಅವ್ನು ಹೇಳಲ್ಲ ಬಿಡಿ. ಆ ಕಿದ್ವಾಯಿ ಡೈರೆಕ್ಟರ್ ಒಬ್ಬ ನವೀನ್ ಅಂತ ಇದ್ದಾನೆ, ಅವ್ ಯಾರು ಹೇಳಲ್ಲ. ಯಾಕೆ ಅಂತಂದ್ರೆ ಈ ನೀರಿಂದ, ಈ ಆಹಾರದಿಂದ ಕ್ಯಾನ್ಸರ್ ಬರುತ್ತೆ ಪಾಸಿಬಿಲಿಟೀಸ್ ಅಂತ ಆ ಕಿದ್ವಾಯಿ ಡೈರೆಕ್ಟರ್ಗಳು ಯಾರು ಕೂಡ ಹೇಳಕ್ ಹೋಗಲ್ಲ. ಏನಕ್ಕೆ ಅಂತಂದ್ರೆ ಸರ್ಕಾರದ ವಿರುದ್ಧ ಮಾತಾಡ್ಬೇಕಲ್ವಾ. ಒಂದ್ಸತಿ ಕಿದ್ವಾಯಿಗೆ ಹೋಗಿ. ಐ ವಿಶ್ ಯಾರು ಹೋಗೋದ್ ಬೇಡ, ಅಲ್ಲಿ ಹೋದ್ರೆ ನರಕ. ಒಂದು ಸತಿ ಕ್ಯಾನ್ಸರ್ ಬಂತು, ನೀವು ಕಿದ್ವಾಯಿಗೆ ಹೋದ್ರೆ ಉಳಿಯುವಂತ ಚಾನ್ಸಸ್ ತುಂಬಾ ಕಡಿಮೆ. ಆ ಕರೆಂಟ್ ಕೊಡ್ತಾರೆ, ಆ ಮಾತ್ರೆಗಳು ಕೊಡ್ತಾರೆ, ಕೂದಲು ಉದುರೋಗುತ್ತೆ. ಮನುಷ್ಯ ಬದುಕಿದ್ಕಿಂತ ಆ ಸಾಯಲ್ಲ, ಸಾಯ್ದಿರ ನರಳಾಡ್ತಾನಲ್ಲ, ಆ ಸ್ಟೇಜ್ ನ ಯಾರು ಕೂಡ ನೋಡಬಾರ್ದು. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇವತ್ತು ನಿಮ್ಮ ಮತ, ನೀವು ಆಗ್ತಾ ಇರೋಂಥ ಓಟು ಸಿದ್ದರಾಮಯ್ಯ CM ಆಗ್ಲಿ, DK CM ಆಗ್ಲಿ, ಯಡಿಯೂರಪ್ಪನ ಮಗನ್ CM ಆಗಿರ್ಲಿ, ನಾವು ರಾಮನ್ಗೋಸ್ಕರ ಓಟ್ ಹಾಕ್ತೀವಿ, ದೇವಸ್ಥಾನಕ್ಕೋಸ್ಕರ ಓಟ್ ಹಾಕ್ತೀವಿ, ಸಾಬರ್ನ ವಿರೋಧಿಸ್ಕೊಂಡು ಓಟ್ ಹಾಕ್ತೀವಿ? ಖಂಡಿತವಾಗಿ ಅಲ್ಲ. ನಿಮಗೋಸ್ಕರ ಯಾವತ್ತು ಓಟ್ ಹಾಕ್ತಿರೋ, ನಿಮ್ಮ ಮಕ್ಕಳಿಗೋಸ್ಕರ ಯಾವತ್ತು ಓಟ್ ಹಾಕ್ತಿರೋ ಆವತ್ತು ಈ ಕರ್ನಾಟಕ ಬದಲಾವಣೆ ಆಗುತ್ತೆ. ಆವತ್ತು ನಿಮ್ಮ ಜೇಬಲ್ ದುಡ್ಡಿರುತ್ತೆ, ಆವತ್ತು ನಿಮ್ ಬ್ಯಾಂಕಲ್ಲಿ ದುಡ್ಡಿರುತ್ತೆ. ಇವತ್ತು ನಿಮ್ ಜೇಬಲ್ ದುಡ್ಡಿಲ್ಲ, ಹುಡ್ಕೊಳ್ರಿ ಬೇಕಾರೆ. 90% ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ಮನಿ ಇನ್ ದರ್ ಪಾಕೆಟ್ಸ್. ಬ್ಯಾಂಕಲ್ಲಿ ದುಡ್ಡಿಲ್ಲ, ಸಾಲ ಇದೆ, EMIಗಳು ಕಟ್ಟಬೇಕು, 26 ಟೆನ್ಷನ್. ಈ ತರ ಜೀವನ ನಿಮಗ್ ಬೇಕಾಗಿದ್ಯಾ? ಮಾಡಿದವ್ರು ಯಾರು? ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಆರಾಮಾಗಿ ಕೂತ್ಕೊಂಡು ಎಷ್ಟೇ ಮಾಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ, ಬಟ್ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೀವಿ. ವಿ ಹ್ಯಾವ್ ಡಿಸೈಡೆಡ್. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಪೊಲಿಟಿಷಿಯನ್. ಆ 224 MLAಗಳಿಗೆ ಆ ಗಲೀಜ್ ನೀರನ್ನ ಪೋಸ್ಟ್ ಮಾಡ್ರಿ. ಆ ಒಂದೊಂದು ಬಾಟ್ಲಲ್ಲಿ ನೀವು ಪೋಸ್ಟ್ ಮಾಡಿ, ಲೆಟ್ ದೆಮ್ ಡ್ರಿಂಕ್. ಯಾವ್ದಾದ್ರು ಸಾರ್ವಜನಿಕ ಸಭೆಗಳಿಗೆ ಬಂದಾಗ ಬರ್ತಾರಲ್ಲ, CM ಭಾಷಣ ಮಾಡಕ, ಡೆಪ್ಯೂಟಿ CM ಭಾಷಣ ಮಾಡಕ, ಆ ಗಲೀಜ್ ನೀರು ತಗೊಂಡಾಗ ಟೇಬಲ್ ಮೇಲೆ ಮುಂದೆ ಇಡಿ. ಇದನ್ನ ನಾವು ಕುಡಿತಾ ಇದೀವಿ, ನಿಮಗೆ ಓಟ್ ಹಾಕಿದೀವಿ, 24 ಗಂಟೆ ಟ್ಯಾಕ್ಸ್ ಕಟ್ತೀವಿ, ಇಂಥ ಗಲೀಜ್ ನೀರನ್ನ ಕುಡಿಸ್ತಿರಲ್ಲ. ಈ ತರ ನಮ್ಮ ಜಿಲ್ಲೆಗಳನ್ನ, ನಮ್ಮ ತಾಲೂಕುಗಳನ್ನ, ನಮ್ಮ ಹಳ್ಳಿಗಳನ್ನ ಹಾಳು ಮಾಡಿಟ್ಟಿದ್ರಲ್ಲ. 1800 ಹಳ್ಳಿಗಳಲ್ಲಿ ಆರ್ಸೆನಿಕ್, ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಕ್ಲೋರಿನ್, ಫ್ಲೋರೈಡ್ ಇರುವಂತ ನೀರುಗಳನ್ನ ಕುಡಿದು ಲಿವರ್ ಹೋಯ್ತು, ಕಿಡ್ನಿ ಹೋಯ್ತು. ಹಳ್ಳಿಗಳಲ್ಲಿ ಕ್ಯಾನ್ಸರ್ ಇರ್ಲಿಲ್ಲ ರೀ, ಹಳ್ಳಿಗಳಲ್ಲಿ ಲಿವರ್ ಫೇಲ್ಯೂರ್ ಇರ್ಲಿಲ್ಲ. ಎಲ್ಲಾ ಕಡೆ ಇವರು KDB ಇಂಡಸ್ಟ್ರಿಯಲ್ ಯೂನಿಟ್ಗಳನ್ನ ಓಪನ್ ಮಾಡಿ ದೊಡ್ಡವ್ರಿಗೆ ಕೊಟ್ಟು ಪೊಲ್ಯೂಷನ್ ನಾಮ್ಸ್ ಅನ್ನ ವೈಲೇಟ್ ಮಾಡಿ ಹಳ್ಳಿನಲ್ಲೂ ರೋಗಗಳನ್ನ, ಕ್ಯಾನ್ಸರ್ ಅನ್ನ, ಕಿಡ್ನಿ ಫೇಲ್ಯೂರ್ಗಳನ್ನ, ಸ್ಕಿನ್ ಫೇಲ್ಯೂರ್ಗಳನ್ನ ಈ ತಂದಿಟ್ಟು ಇವತ್ತು ಈ ಒಂದು ದರಿದ್ರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅಂಡ್ ಫಾರ್ ದಿಸ್ ಹೋಲ್ ರೆಸ್ಪಾನ್ಸಿಬಲ್ ಈ ಸಿಸ್ಟಮ್. ಆಮೇಲೆ ಮೌನವಾಗಿ ನೀ ಎಲ್ಲ ಸಹಿಸ್ಕೊಂತ ಇದ್ರಲ್ಲ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇದನ್ನೆಲ್ಲ ನೋಡ್ಬೇಕು, ನೋಡಲ್ಲ. SP ಗಳು ನೋಡ್ಬೇಕು, ನೋಡಲ್ಲ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಅವ್ರಬೇಕು, ನೋಡಲ್ಲ. ಇನ್ಚಾರ್ಜ್ ಮಿನಿಸ್ಟರ್ ಅಂತ ಹೇಳ್ಕೊಂತಾನೆ. ಆ ಬೆಂಗಳೂರಿನ ಕೊಳಚೆ ನೀರನ್ನ ಕೋಲಾರ್ಗೆ ಬಿಟ್ಟಾಗ ಅವ್ನ್ ರಮೇಶ್ ಕುಮಾರ್ ಆ ಗಲೀಜ್ ನೀರ್ನ ಎತ್ ಕುಡ್ದ. ಜನ ಏನಕ್ಕೆ ಹೋಗಪ್ಪ ಮಿನಿಸ್ಟರ್ ಕುಡ್ದ, ನಮ್ ಸ್ವಾಮಿಗಳು ನೀರು ಕುಡಿದ್ಬಿಟ್ರು ಅಂತ ಹೇಳಿ. ಇವತ್ತು ಎಂಟೈರ್ ಬೆಂಗಳೂರಿನ ಜಿಲ್ಲೆ ಸಂಪೂರ್ಣವಾಗಿ ವಿಷಭರಿತವಾಗಿದೆ. ನೆಲ ಆಗಿರ್ಬೋದು, ಜಲ ಆಗಿರ್ಬೋದು, ಇಲ್ಲಿನ ಕಸ ಆಗಿರ್ಬೋದು, ಸಂಪೂರ್ಣವಾಗಿ ನಾವು ವಿಷ ಮಾಡ್ಕೊಂಡು ಇಟ್ಕೊಂಡಿದೀವಿ. ದಯಮಾಡಿ ಸಾಧ್ಯವಾದ್ರೆ ಬೆಂಗಳೂರಿಗೆ ಬರಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅಷ್ಟು ಮಟ್ಟಿಗೆ ಇಲ್ಲಿ ಕಂಟಾಮಿನೇಷನ್ ಆಗಿದೆ. ಇವತ್ತು ಬೆಂಗಳೂರಿನ ವಿಷವನ್ನ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ, ಕೋಲಾರದ ಕೆರೆಗಳಿಗೆ ಬಿಟ್ಟು ಅಲ್ಲೂ ಕೂಡ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ನ ಮಾಡಿಟ್ಟು ಇವತ್ತು 3 ಜಿಲ್ಲೆಗಳನ್ನ ಸರ್ವನಾಶ ಮಾಡಿದಂತ ಕೀರ್ತಿ
ಕಳೆದ 30 ವರ್ಷಗಳಿಂದ ಬೆಂಗಳೂರನ್ನ ಕರ್ನಾಟಕವನ್ನ ಆಡಳಿತ ಮಾಡಿದಂತ ಈ ಉಸುರುವಳ್ಳಿ ರಾಜಕಾರಣಿಗಳು, ಈ ಕಣ್ಣೀರಿನ ರಾಜಕಾರಣಿಗಳು, ಈ ದುರಾಸೆ ರಾಜಕಾರಣಿಗಳು ಅಂತ ಹೇಳುತ್ತಾ ಎಚ್ಚೆತ್ತುಕೊಳ್ಳಿ. 2028ಗೆ ಒಂದು ದೊಡ್ಡ ಬದಲಾವಣೆಯನ್ನು ರಾಜಕೀಯವಾಗಿ ತರೋಣ, ಎಲ್ಲರೂ ಕೈ ಜೋಡಿಸಿದ್ರೆ ಅಂತ ಹೇಳುತ್ತಾ, ನಿಮಗೋಸ್ಕರ, ನಿಮಗಾಗಿ, ನಮಗೇನು ಅಲ್ಲ, ನಮಗೇನು, ನಾವು MLA ಆದ್ರೂ ನಡೀತದೆ, ಆಗಿಲ್ಲ ಅಂದ್ರೂ ನಡೀತದೆ. ಬಟ್ ಇವತ್ತಿನ ಪರಿಸ್ಥಿತಿ ಕೈ ತಪ್ಪೋದ್ರೆ ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಆರೋಗ್ಯ ಉಳಿಗಾಲವಿಲ್ಲ. ಯು ವಿಲ್ ಬಿಕಮ್ ಎ ಬಾಡಿ ಫಾರ್ ಹಾಸ್ಪಿಟಲ್. ಒಂದು ಆಸ್ಪತ್ರೆಗೆ ಒಂದು ಬಾಡಿ ಆಗ್ತೀರಾ, ಲ್ಯಾಬ್ಗೆ ಒಂದು ಬಾಡಿ ಆಗ್ತೀರಾ, ಕ್ಲಿನಿಕ್ಗಳಿಗೆ, ಆಸ್ಪತ್ರೆಗಳಿಗೆ, ಲ್ಯಾಬ್ಗಳಿಗೆ ಜೇಬಿ ತುಂಬಿಸುವ ಒಂದು ATM ಕಾರ್ಡ್ ಆಗ್ತೀರಾ ಅಂತ ಈ ಮೂಲಕ ಹೇಳ್ತಾ, ಬಿ ಅವೇರ್. ಈ ಕಂಟೈನರ್ ಗಟ್ಲೆ ಹಣ ಮಾಡಿರುವಂತ ರಾಜಕಾರಣಿಗಳು, ಟನ್ ಗಟ್ಲೆ ಚಿನ್ನ ಮಾಡಿರೋ ಈ ಬೇವರ್ಸಿ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಎಚ್ಚರವಿರಲಿ. ಪಾರ್ಟಿ ಅಂತ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂಬಿಡಿ. 3 ಪಾರ್ಟಿಯವರು 3 ಪಂಗನಾಮ ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಒಬ್ಬನಾದ್ಮೇಲೆ ಒಬ್ಬನ ಅಧಿಕಾರ ತಗೊಂಡು ನಿಮಗೆ, ನಿಮ್ಮ ಭರವಸೆಗಳಿಗೆ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರುವಂತ ಈ ಒಂದು ಉಸುರುವಳ್ಳಿ ರಾಜಕಾರಣಿಗಳನ್ನ ಇಟ್ಟಾಡಿಸ್ಬೇಕು ಅಂತ ಸಮಯ ಬರುತ್ತೆ. ದ ಡೇ ಇಸ್ ನಾಟ್ ಫಾರ್ ದಿಸ್ ಪೀಪಲ್ ಶುಡ್ ಬಿ ಚೇಸ್ಡ್ ಔಟ್ ಆಫ್ ಪವರ್. ವಿಧಾನಸೌಧದಿಂದ ಅವರನ್ನ ಖಾಲಿ ಮಾಡಿಸ್ಬೇಕು. ಅಲ್ಲಿವರೆಗೂ ಈ ಕರ್ನಾಟಕ, ಈ ಬೆಂಗಳೂರು, ಈ ಜಿಲ್ಲೆಗಳು ಉದ್ಧಾರ ಆಗಲ್ಲ ಅಂತ ಈ ಮೂಲಕ ಹೇಳ್ತಾ, ವಿ ವಾಂಟ್ ಅ ಚೇಂಜ್. ಯಾರಪ್ಪನ ಮನೆ ಆಸ್ತಿರಿ, ವಂಶಾನ್ ಗಟ್ಲೆ ಇವ್ರು ಕೂತ್ಕೊಂಡು ಇವರು ಜೀವನ ಮಾಡಕ್ಕೆ, ಇವನು ಹೆಂಡ್ರು, ಇವನ ಮಕ್ಕಳು, ಇವನ್ ನಾಯಿ ಮರಿ, ಇವನ್ ಮನೆಯವ್ರ ಕೊತಿ ಮರಿ, ಎಲ್ಲಾರು MLA ಆಗ್ಬೇಕು, ಎಲ್ಲಾರು MLC ಆಗ್ಬೇಕು. ಆದ್ರೆ ಕರ್ನಾಟಕ ಇಲ್ಲೂ ಕೂಡ ಉಸಿರಾಡ್ತಾ ಇದೆ ಅಂತ ಅನ್ಸಲ್ಲ. ಇಡೀ ಕರ್ನಾಟಕವನ್ನ ICUಗೆ ತಳೆದಂತ ಈ ಉಸುರುವಳ್ಳಿ ರಾಜಕಾರಣಿಗಳನ್ನ ಒಡೆದು ಓಡಿಸ್ಬೇಕು ಇಲ್ಲಿಂದ. ವಿ ಶುಡ್ ಕಿಕ್ ದೆಮ್ ಔಟ್ ಆಫ್ 2000. ವೋಟ್ ಹಾಕಿಲ್ಲ ಅಂತಂದ್ರೆ ಅವರೇ ಮನೆಗೆ ಹೋಗ್ತಾರೆ. ವಿ ನೀಡ್ ಟು ಚೇಸ್ ದೆಮ್ ಔಟ್ ಆಫ್ ದ ಪವರ್ ಅಂತ ಈ ಮೂಲಕ ಹೇಳುತ್ತಾ, ಅಂಡ್ ವಿ ವಾಂಟ್ ಯು ಟು ಬಿ, ನೀವುಗಳೆಲ್ಲ ಇದ್ರ ಬಗ್ಗೆ ಗಮನವನ್ನು ಹರಿಸಿ. ನಮಗೇನು ಯಾವುದು ಸ್ವಾರ್ಥ ಇಲ್ಲ. ಸ್ವಾರ್ಥ ಏನೋ ಅಂತಂದ್ರೆ ಈ ಲೂಟಿಕೋರರ ಸಮಾಜದಲ್ಲಿ 224 ಜನನ ಓಡಿಸ್ಬೇಕು ಅನ್ನೋ ಒಂದು ಸ್ವಾರ್ಥ ಇದೆ. ಆ ಜಾಗದಲ್ಲಿ ಕೂತ್ಕೊಬೇಕು ಅಂತ ಏನಕ್ಕೆ ಅಂತಂದ್ರೆ, ಇವ್ರನ್ನ ಅಷ್ಟು ಈಸಿಯಾಗಿ ಓಡಿಸಕ್ಕಾಗಲ್ಲ. ಬಟ್ ಓಡಿಸಿದ್ರೆ ನಾವೇ ಕೂತ್ಕೊಬೇಕು. ಏನಕ್ಕೆ ಅಂತಂದ್ರೆ, ಬೇರೆಯವ್ರು ಕೂತ್ಕೊಂಡ್ರೆ ಅವ್ರನ್ನೂ ಓಡಿಸ್ಬಿಡ್ತಾರೆ ಅಂತ ಈ ಮೂಲಕ ಹೇಳುತ್ತಾ, ಬಿ ಅವೇರ್ ದಟ್ ವಾಟ್ ಯು ಡ್ರಿಂಕಿಂಗ್ ಇಸ್ ಪಾಯ್ಸನ್. ನೀವು ಕುಡಿತಾರಂತ ನೀರು ಪಾಯ್ಸನ್ ಇದೆ, ಎಚ್ಚರವಿರ್ಲಿ. ನಿಮ್ಮ ಮಕ್ಕಳು ಕುಡಿಸ್ತಾರಂಥದ್ದು ಕೂಡ ಪಾಯ್ಸನ್ ಇದೆ, ಎಚ್ಚರವಿರ್ಲಿ. ಸ್ಟಾಪ್ ಫೈಟಿಂಗ್. ಓಟ್ ಹಾಕ್ಬೇಕಾರೆ ನಾನು ಸಿದ್ದರಾಮಯ್ಯನ ಮಗನ ಸಿದ್ದರಾಮಯ್ಯನ CM ಆಗಲಿ, DK CM ಆಗಿರ್ಲಿ, ಯಡಿಯೂರಪ್ಪನ ಮಕ್ಕಳು CM ಆಗಲಿ ಅಂತಲ್ಲ, ನಮ್ಮ ಭವಿಷ್ಯಕ್ಕೋಸ್ಕರ ವೋಟ್ ಮಾಡಿ. ಓಕೆ, ಬದಲಾವಣೆ ತನ್ನಿ. ಧನ್ಯವಾದಗಳು.